Hello everyone, welcome to Panchajanya IAS, the Hindu newspaper analysis. Today in this session we are going to see the current affairs of 25th September 2024. Now let us see the editorial topics. So first one, a break from the past, a new beginning in Sri Lanka. So ಅಂದರೆ ಇದು ಶ್ರೀಲಂಕಾದಲ್ಲಿ ಆಗ್ತಾ ಇರುವಂಥ ರಾಜಕೀಯ ಒಂದು ಬೆಳವಣಿಗೆಗಳ ಕುರಿತು ಈ ಒಂದು ಟಾಪಿಕ್ ನಾವು ಟಾಪಿಕ್ನಲ್ಲಿ ಡಿಸ್ಕಸನ್ನು ಮಾಡಲಿದ್ದೀವಿ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್ ವಿಸಿಟ್ ವ್ರಾಪ್ ಅಪ್ ಅಂತ. ಸೊ ಅಂದರೆ ಈ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ಸಮಿತ್ ಆಫ್ ಫ್ಯೂಚರ್ ಅನ್ನುವಂಥದ್ದು ಅಮೇರಿಕಾದಲ್ಲಿ ನಡೆಯಲಿದೆ. ಸೊ ಈ ಒಂದು ಸಭೆಗೆ ಭಾರತದ ವತಿಯಿಂದ ಮೋದಿಯವರು ಅದಕ್ಕೆ ಆ ಒಂದು ಮೀಟಿಂಗ್ಗೆ ಹಾಜರಾಗಲಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ಒಂದು ಬೆಳವಣಿಗೆಗಳು ಆಗಲಿದೆ ಅಂತ ಹೇಳಿ ಈ ಒಂದು ಟಾಪಿಕಲ್ಲಿ ಡಿಸ್ಕಸನ್ನು ಮಾಡಲಿದ್ದೀವಿ. ಸೊ ಇದು ಕೂಡ ನಮಗೆ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್ ನ್ಯಾವಿಗೇಟಿಂಗ್ ಕ್ರಾಸ್ ಬಾರ್ಡರ್ ಇನ್ಸಾಲ್ವೆನ್ಸಿ, ಅಂದರೆ ಈ ಗಡಿಯುದ್ದಕ್ಕೂ ಆಗ್ತಾ ಇರುವಂಥ ದಿವಾಳಿತನದ ಕುರಿತು ಇರುವಂಥ ಟಾಪಿಕ್ ಇದು ನಮಗೆ GS ಪೇಪರ್ 3 ಅಡಿಯಲ್ಲಿ ಎಕಾನಮಿ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್ ಗುಡ್ ಬಿಗಿನಿಂಗ್ ಸೇಸ್ ಇಂಡಿಯಾ ಆನ್ UNSC ರಿಫಾರ್ಮ್ ಡಾಕ್ಯುಮೆಂಟ್. ಅಂದರೆ ಸೊ ಯುನೈಟೆಡ್ ನೇಷನ್ ಏನು ಮಾಡಿದೆ ಅಂತಂದರೆ ಈ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಸುಧಾರಣೆಗಾಗಿ ಆ ಒಂದು ಡಾಕ್ಯುಮೆಂಟ್ನಲ್ಲಿ ಅದರ ಕುರಿತು ಉಲ್ಲೇಖವನ್ನು ಮಾಡಿದೆ. ಸೊ ಈ ಒಂದು ನಡೆಯನ್ನು ಭಾರತ ಏನು ಮಾಡಿದೆ ಅಂತಂದರೆ ಒಂದು ಉತ್ತಮ ಆರಂಭ ಅಂತ ಹೇಳಿ ಏನು ಮಾಡಿದೆ, ಇದನ್ನು ಶ್ಲಾಘನೆಯನ್ನು ಮಾಡಿದೆ. ಸೊ ಇದು ಕೂಡ ನಮಗೆ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ನಾವು ಎಕ್ಸಸೈಜ್ ಅಲ್ ನಜಾ ಅನ್ನುವಂಥ ಒಂದು ಎಕ್ಸಸೈಸನ್ನು ಕೂಡ ಡಿಸ್ಕಸನ್ನು ಮಾಡಲಿದ್ದೀವಿ. ಸೊ ಮೊದಲನೇದಾಗಿ ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಒಂದು ಕ್ವಶನ್ಗೆ ಆನ್ಸರನ್ನು ನೋಡೋಣ. ಸೊ ಈ ಒಂದು ಕ್ವಶನ್ ನಮಗೆ G20 ಒಂದು ಸದಸ್ಯ ರಾಷ್ಟ್ರಗಳು ಯಾವ ಅಂತ ಕೇಳಿದ್ದಾರೆ. ಸೊ ಇನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಗ್ರೂಪ್ಸ್ ಆರ್ ದ 4 ಕಂಟ್ರೀಸ್ ಮೆಂಬರ್ಸ್ ಆಫ್ G20. ಸೊ ಈ ಕೆಳಗಿನ ಯಾವ 4 ದೇಶಗಳು G20ಯ ಸದಸ್ಯ ರಾಷ್ಟ್ರಗಳು ಆಗಿವೆ ಅಂತ ಕೇಳಿದ್ದಾರೆ. ಹಾಗಿದ್ರೆ ಇವುಗಳನ್ನ ನಾವು ಒಂದು ಸಿಂಪಲ್ ಟ್ರಿಕ್ಸ್ಗಳ ಮೂಲಕ ಸೊ ಈ ಮೆಂಬರ್ ಕಂಟ್ರಿಗಳನ್ನು ಯಾವ ರೀತಿ ಇದನ್ನು ನೆನಪಿಟ್ಕೊಳ್ಬೋದು ಅಂತ ನೋಡೋಣ. ಸೊ ಫಸ್ಟ್ ಒನ್, G20ಯ ಒಂದು ಮೆಂಬರ್ ಕಂಟ್ರಿಗಳಿಗೆ ಇರುವಂಥ ಟ್ರಿಕ್ಸ್ ಏನು ಅಂತ ನೋಡೋಣ. ಸೊ ಇಲ್ಲಿ 2 ಟ್ರಿಕ್ಗಳು ಬರುತ್ತೆ. ಸೊ ಅಂದರೆ ಒಂದು ಇಂಗ್ಲೀಷ್ನಲ್ಲೊಂದು, ಇನ್ನೊಂದು ಕನ್ನಡದಲ್ಲಿ ಒಂದು. ಓಕೆ, ಸೊ ಇಲ್ಲಿ ಫಸ್ಟ್ ಒನ್ ನಾವು ಇಂಗ್ಲೀಷ್ನಲ್ಲಿ ಯಾವ ರೀತಿ ಇದನ್ನು ಟ್ರಿಕ್ಸ್ ಮೂಲಕ ನೆನಪಿಟ್ಕೊಳ್ಬೋದು ಅಂತ ನೋಡೋಣ. ಸೊ ಫಸ್ಟ್ ಒನ್, ಗುರುಜಿ ಸೀತಾ अब SSC FCI में जॉब करती है. ಎಸ್. ಸೊ ಈ ಒಂದು ಟ್ರಿಕ್ಕಲ್ಲಿ ನಾವು ಓನ್ಲಿ ಕ್ಯಾಪಿಟಲ್ ಲೆಟರ್ಸ್ಗಳನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಓನ್ಲಿ ಕ್ಯಾಪಿಟಲ್ ಲೆಟರ್ಸ್. ಎಸ್. ಹಾಗಿದ್ರೆ ಈ ಕ್ಯಾಪಿಟಲ್ ಲೆಟರ್ಸ್ ಏನೆಲ್ಲ ಇಂಡಿಕೇಟ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಒನ್, ಇಲ್ಲಿ G ಅಂತಂದರೆ ಜರ್ಮನಿ ಬರುತ್ತೆ. ನೆಕ್ಸ್ಟ್ U ಅಂತಂದರೆ USA. ನೆಕ್ಸ್ಟ್ ಒನ್ R ಅಂತಂದರೆ ರಷ್ಯಾ ಬರುತ್ತೆ. U ಅಂತಂದರೆ ಯುನೈಟೆಡ್ ಕಿಂಗ್ಡಮ್ ಅಂದರೆ UK ಅಂತ ತಗೊಳ್ಳೋಣ. ಸೊ ನೆಕ್ಸ್ಟ್ ಇಯರ್ J ಅಂತಂದರೆ ಜಪಾನ್ ಬರುತ್ತೆ. ಸೊ ನೆಕ್ಸ್ಟ್ I ಅಂತಂದರೆ ಸೊ ಇಂಡಿಯಾ, ಭಾರತ. ಸೊ ನೆಕ್ಸ್ಟ್ S ಸೌದಿ ಅರೇಬಿಯಾ. ನೆಕ್ಸ್ಟ್ I ಫಾರ್ ಇಂಡೋನೇಷಿಯಾ. T for Turkey. A for Australia. Next one, A for Argentina. B for Brazil. Next, S for South Africa. Again one more S,
This is South Korea. Then C, Canada. Then F for France. Then C for China. I for Italy. Next, M for Mexico. Then last one E for ಯುರೋಪಿಯನ್ ಯೂನಿಯನ್ ಅಂತ. ಸೊ ಈ ರೀತಿ ನಾವು ಟ್ರಿಕ್ಸ್ಗಳ ಮೂಲಕ ಈ ಒಂದು ಮೆಂಬರ್ ಕಂಟ್ರಿಗಳನ್ನ ಈಸಿಯಾಗಿ ನೆನಪಿಟ್ಕೊಳ್ಬೋದು. ಸೊ ಇದು ಇಂಗ್ಲೀಷ್ನಲ್ಲಿ ಟ್ರಿಕ್ಸ್ ಆದರೆ, ಇನ್ನು ಕನ್ನಡದಲ್ಲಿ ಯಾವ ರೀತಿ ಟ್ರಿಕ್ಸ್ ಇದೆ ಅಂತ ನೋಡೋಣ. ಸೊ ಕನ್ನಡದಲ್ಲಿ ಸೊ ಇದಕ್ಕೆ ಇರುವಂಥ ಟ್ರಿಕ್ಸ್. ಸೊ ಇಲ್ಲಿ ಫಸ್ಟ್ ಒನ್ ಅಜ್ಜ, ಅಮ್ಮ, ಫಾದರ್, ಬ್ರದರ್. ಸೊ ಇಲ್ಲಿ ಬ್ರದರ್ ಅವರು ಯು ಕೆ ಜಿನಲ್ಲಿದ್ದಾರೆ ಅಂತ. ಓಕೆ, ಯು ಕೆ ಜಿನಲ್ಲಿ ಸ್ಟಡಿಯನ್ನು ಮಾಡ್ತಾ ಇದ್ದಾರೆ ಅಂತ, ಯು ಕೆ ಜೆ ಅಂತ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಮಗಳು, ಚಿ, ಸೌ, ಅರಭ, ಇಟಲಿ ಅಂತ. ಓಕೆ, ಸೊ ಈ ರೀತಿ ಟ್ರಿಕ್ಸ್ ಮೂಲಕ ನಾವು ನೆನಪಿಟ್ಟುಕೊಳ್ಬೋದು. ಸೊ ಇಲ್ಲಿ ಅ ಅಂತಂದರೆ ಏನು ಡಿನೋಟ್ ಮಾಡುತ್ತೆ? ಅರ್ಜೆಂಟೀನಾ. ಜ ಅಂತಂದರೆ ಜಪಾನ್. ಸೊ ಹಿಯರ್ ಅ ಅಂತಂದರೆ ಆಸ್ಟ್ರೇಲಿಯಾ. ಸೊ ಹಿಯರ್ ಮ ಅಂತಂದರೆ ಮೆಕ್ಸಿಕೋ. ಫ ಅಂತಂದರೆ ಸೊ ಇಲ್ಲಿ ಫ್ರಾನ್ಸ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ದರ್ ಅಂತಂದರೆ ದಕ್ಷಿಣ ಆಫ್ರಿಕಾ. ಸೊ ಇಲ್ಲಿ ಯು ಕೆ. ಓಕೆ, ಸೊ ಇಲ್ಲಿ ಯು ಕೆ ಜೆ. ಸೊ ಇಲ್ಲಿ ಪೂರ ಏನಾಗುತ್ತೆ ಅಂತಂದರೆ ಇದು ಫ್ರಾನ್ಸ್ ಅಂದರೆ ಫ್ರಾನ್ಸ್, ಇದು ದಕ್ಷಿಣ ಕೊರಿಯಾ. ಇದು ದರ್ ಅಂತಂದರೆ ದಕ್ಷಿಣ ಕೊರಿಯಾ. ಸೊ ಇಲ್ಲಿ ಬ್ರ ಅಂತಂದರೆ ಇದು ಬ್ರೆಜಿಲ್ ಆಗುತ್ತೆ. ದರ್ ಅಂತಂದರೆ ಇಲ್ಲಿ ದಕ್ಷಿಣ ಆಫ್ರಿಕಾ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಯು ಕೆ ಜೆ. ಸೊ ಇಲ್ಲಿ ಯು ಅಂತಂದರೆ ಯುನೈಟೆಡ್ ಕಿಂಗ್ಡಮ್, ಯು ಕೆ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಕೆ ಅಂತಂದರೆ ಕೆನಡಾ, ಜೆ ಅಂತಂದರೆ ಜರ್ಮನಿ ಆಗುತ್ತೆ. ಓಕೆ, ಎಸ್. ಸೊ ಇವಾಗ ಇಲ್ಲಿ ಚಿ. ಓಕೆ, ಸೊ ಇದನ್ನು ಮಗಳು ಮಾತ್ರ ಇದನ್ನು ಅಡಿಷ್ನಲ್ ಆಗಿ ತೊಗೊಂಡಿರುವಂಥದ್ದು, ಇದನ್ನು ಕನ್ಸಿಡರ್ ಮಾಡಬೇಡಿ. ಎಸ್. ಸೊ ಇಲ್ಲಿ ಮಗಳು, ಇಲ್ಲಿ ಏನು ಬರುತ್ತೆ? ಇದು ಚಿ ಅಂತಂದರೆ ಚೀನಾ ಬರುತ್ತೆ. ಸೌ ಅಂತಂದರೆ ಸೌದಿ ಅರೇಬಿಯಾ. ಅ ಅಂತಂದರೆ ಅಮೇರಿಕಾ. ರ ರಷ್ಯಾ. ಬ ಭಾರತ. ಸೊ ಇ ಅಂತಂದರೆ ಇಲ್ಲಿ ಇಂಡೋನೇಷ್ಯಾ. ಟ ಅಂತಂದರೆ ಟರ್ಕಿ. ಸೊ ಇಲ್ಲಿ ಒಟ್ಟಾರೆಯಾಗಿ ಇದನ್ನು ಲಿ ಅಂತಂದರೆ ನಾವು ಇಟಲಿ ಅಂತ ಹೋಲ್ ಆಗಿ ಇದನ್ನು ತೊಗೊಳ್ಬೋದು. ಸೊ ಈ ರೀತಿ ನಾವು ಈಸಿಯಾಗಿ ಈ ಒಂದು ಟ್ರಿಕ್ಸ್ ಮುಖಾಂತರ ಈ ಒಂದು G20ಯ ಮೆಂಬರ್ ಕಂಟ್ರಿಗಳನ್ನ ನೆನಪಿಟ್ಕೊಳ್ಬೋದು. ಹಾಗಿದ್ರೆ ಇಲ್ಲಿ ಆಪ್ಷನನ್ನು ಚೆಕ್ ಮಾಡೋಣ, ಯಾವುದು ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ. ಎಸ್. ಸೊ ಇಲ್ಲಿ ನೀವು ಆಪ್ಷನ್ ಅಬ್ಸರ್ವ್ ಮಾಡಿದ್ರೆ, ಸೊ ಆಪ್ಷನ್ ಏನ ನೋಡಿ, ಅಲ್ಲಿ ಅರ್ಜೆಂಟೀನಾ ಇದೆ, ಮೆಕ್ಸಿಕೋ ಇದೆ, ಸೌತ್ ಆಫ್ರಿಕಾ ಇದೆ, ಟರ್ಕಿ ಕೂಡ ಇದೆ. ಸೊ ಹೀಗಾಗಿ G20ಯಲ್ಲಿ ನಮಗೆ ಈ 4 ದೇಶಗಳು ಬರುತ್ತೆ. ಸೊ ಹೀಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಎಸ್. ಸೊ ಇವಾಗ ಎಡಿಟೋರಿಯಲ್ ಟಾಪಿಕ್ಸ್ನಲ್ಲಿ ಕವರ್ ಆಗಿರುವಂಥ ಟಾಪಿಕ್ಸ್ಗಳನ್ನ ನೋಡೋಣ. ಸೊ ಫಸ್ಟ್ ಒನ್, ಬ್ರೇಕ್ ಫ್ರಮ್ ದ ಪಾಸ್ಟ್, ನ್ಯೂ ಬಿಗಿನಿಂಗ್ ಇನ್ ಶ್ರೀಲಂಕಾ. ಅಂದರೆ ಶ್ರೀಲಂಕಾದಲ್ಲಿ ಏನಾಗಿದೆ ಅಂತಂದರೆ, ಸೊ ಈ ಹಿಂದೆ ಅಧಿಕಾರದಲ್ಲಿ ಪದೇ ಪದೇ ಅಂದರೆ ಅದು ಸುಮಾರು 70 ವರ್ಷಗಳಿಂದ ಅಧಿಕಾರದ ಅವಧಿಯಲ್ಲಿ ಇರುವಂಥ ಪ್ರಮುಖ ಪಕ್ಷಗಳು ಏನಾಗಿದೆ ಅಂತಂದರೆ ಅವು ಬದಲಾಗಿವೆ. ಇವಾಗ ಹೊಸ ಒಂದು ಪಕ್ಷಗಳು ಅಧಿಕಾರದ ಗದ್ದುಗೆಯನ್ನು ಏರಿವೆ. ಸೊ ಹೀಗಾಗಿ ಈ ರಾಜಕೀಯ ಒಂದು ಬೆಳವಣಿಗೆಗಳು ಶ್ರೀಲಂಕಾದಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ ಡಿಸ್ಕಸನ್ನು ಮಾಡೋಣ. ಎಸ್. ಸೊ ಶಿಫ್ಟ್ ಇನ್ ಪೊಲಿಟಿಕಲ್ ಪವರ್ ಅಂದರೆ ಒಂದು ರಾಜಕೀಯ ಅಧಿಕಾರದಲ್ಲಿ ಏನಾಗಿದೆ ಅಂತಂದರೆ ಒಂದಿಷ್ಟು ಬದಲಾವಣೆಗಳನ್ನುವಂಥದ್ದು ಆಗಿದೆ. ದ ಎಲೆಕ್ಷನ್ ಸಿಂಬಲೈಸ್ ಶಿಫ್ಟ್ ಫ್ರಮ್ ಕೊಲಂಬೋ ಸೆಂಟ್ರಿಕ್ ಎಲೈಟ್ ಟು ಎ ಬ್ರಾಡ್ ಕೋಎಲಿಷನ್ ಆಫ್ ನಾನ್ ಎಲೈಟ್ ಸೋಷಿಯಲ್ ಫೋರ್ಸಸ್ ಮೇಕಿಂಗ್ ಅ ಬ್ರೇಕ್ ಫ್ರಮ್ ದ ಡಾಮಿನೆಂಟ್ ಪೊಲಿಟಿಕಲ್ ಕ್ಲಾಸಸ್. ಸೊ ಈ ಹಿಂದೆ ಶ್ರೀಲಂಕಾದಲ್ಲಿ ಒಂದು ಪ್ರಬಲ ರಾಜಕೀಯ ವರ್ಗಗಳು ಏನು ಮಾಡ್ತಾಯಿದ್ದು, ಆಡಳಿತವನ್ನು ನಡೆಸ್ತಾ ಬಂದಿದ್ದು. ಬಟ್ ಇವಾಗ ಏನಾಗಿದೆ ಅಂತಂದರೆ ಒಂದು ಕೋಎಲಿಷನ್, ಒಂದು ಸಮ್ಮಿಶ್ರ ಸರ್ಕಾರ ಅನ್ನುವಂಥದ್ದು ಇಲ್ಲಿ ಅಂದರೆ ಹೊಸ ಒಂದು ಪಕ್ಷಗಳು ಏನು ಮಾಡಿದೆ ಅಂತಂದರೆ ಇಲ್ಲಿ ಶ್ರೀಲಂಕಾದಲ್ಲಿ ಅಧಿಕಾರವನ್ನು ಸ್ಥಾಪನೆಯನ್ನು ಮಾಡಿದೆ. ಸೊ ಈ ಮೂಲಕ ಸಾಂಪ್ರದಾಯಿಕವಾಗಿರುವಂಥ ಒಂದು ಅಧಿಕಾರದ ವರ್ಗದ ಒಂದು ನಿಯಮವನ್ನು ಇಲ್ಲಿ ಬ್ರೇಕನ್ನು ಮಾಡಿದ. ಸೊ ನೆಕ್ಸ್ಟ್ ಒನ್, ಪೀಸ್ಫುಲ್ ಟ್ರಾನ್ಸ್ಫರ್ ಆಫ್ ಪವರ್ ಅಂದರೆ ಇಲ್ಲಿ ಅಧಿಕಾರ ಅನ್ನುವಂಥದ್ದು ಶಾಂತಿಯುತವಾಗಿ ಏನಾಗಿದೆ ಇಲ್ಲಿ ವರ್ಗಾವಣೆಗೊಂಡಿದೆ. ದ ನ್ಯೂ ಪ್ರೆಸಿಡೆಂಟ್ ಒನ್ ಪ್ರಾಮಿಸ್ ಟು ಓವರಾಲ್ corrupt system dominated by elites for 7 decades, achieving peaceful and
ಬ್ಲಡ್ಲೆಸ್ ಟ್ರಾನ್ಸ್ಫರ್ ಆಫ್ ಪವರ್. ಸೊ ಅಂದರೆ ಶ್ರೀಲಂಕಾದಲ್ಲಿ ಕಳೆದ ಒಂದು 70 ವರ್ಷಗಳಿಂದ ಏನಾಗ್ತಾ ಇದೆ ಅಂತಂದರೆ ಕೆಲವು ರಾಜಕೀಯ ಪಕ್ಷಗಳು ಇಲ್ಲಿ ಅಧಿಕಾರವನ್ನು ನಡೆಸ್ತಾ ಬಂದಿದ್ದು. ಸೊ ಇವಾಗ ಏನು ಮಾಡಿದೆ ಅಂದರೆ ಈ ಒಂದು ಅವಧಿಯಲ್ಲಿ ಏನಾಗುತ್ತೆ ಅಂದರೆ ಶ್ರೀಲಂಕಾದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ. ಸೊ ಯಾವುದೇ ಒಂದು ದೇಶದಲ್ಲಾಗಿರ್ಬೋದು ಪದೇ ಅದೇ ಒಂದು ಪಕ್ಷಗಳು ಇಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ರೆ ಅಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಕಾಮನ್ ಆಗಿಬಿಟ್ಟಿರುತ್ತೆ. ಸೊ ಇದೇ ಒಂದು ಸನ್ನಿವೇಶ ಶ್ರೀಲಂಕಾದಲ್ಲಿ ಕೂಡ ಆಗಿದೆ. ಓಕೆ, ಸೊ ಇವಾಗ ಯಾವುದೇ ಒಂದು ರಕ್ತರಹಿತ ಒಂದು ಅಧಿಕಾರ ಹಸ್ತಾಂತರ ಈಗಿನ ಒಂದು ಚುನಾವಣೆಯಲ್ಲಿ ಕಂಡುಬಂದಿದೆ. ಸೊ ನೆಕ್ಸ್ಟ್ ಇಯರ್ JVP's ಟ್ರಾನ್ಸಿಷನ್. ಸೊ ಏನಿದು JVP's ಅಂತಂದರೆ ಇಲ್ಲಿ ಇದು ಶ್ರೀಲಂಕಾದಲ್ಲಿ ಕಂಡುಬರುವಂಥ ಒಂದು ಪಕ್ಷ, ಇದು ಜನತಾ ವಿಮುಕ್ತಿ ಪೆರುಮೊನ ಅಂತ ಹೇಳಿ. ಸೊ ಈ ಹಿಂದೆ ಇದು ತನ್ನ ಒಂದು ಸೈನ್ಯ ಕ್ರಾಂತಿಯಿಂದ ಒಂದು ಚಳುವಳಿಯ ಮೂಲಕ ಗುರುತಿಸಿಕೊಂಡಿರುತ್ತೆ. ಓಕೆ, ಅಂದರೆ ಸರ್ಕಾರದ ವಿರುದ್ಧ ಒಂದು ಕ್ರಾಂತಿಕಾರಿಕ ಚಳುವಳಿಗಳನ್ನು ನಡೆಸುವ ಮೂಲಕ ಇದು ಗುರುತಿಸಿಕೊಂಡಿರುತ್ತೆ. ಸೊ ಇವಾಗ ಏನಾಗಿದೆ ಅಂತಂದರೆ ಇದೇ ಒಂದು ಜನತಾ ವಿಮುಕ್ತಿ ಪ್ರೇರಣಾ ಒಂದು ಈ ಒಂದು ಚುನಾವಣೆಯಲ್ಲಿ ಅದು ಕೂಡ ಏನಾಗಿದೆ ಅಂದರೆ ಒಂದು ರಾಜಕೀಯ ಪಕ್ಷವಾಗಿ ಅಂದರೆ ಪಾರ್ಲಿಮೆಂಟ್ರಿ ಪೊಲಿಟಿಕಲ್ ಪಾರ್ಟಿಯಾಗಿ ಏನಾಗಿದೆ ಅಂತಂದರೆ ಬದಲಾವಣೆಗೊಂಡಿದೆ. ಸೊ ಈ ರೀತಿಯ ಬದಲಾವಣೆ ಆಗುವ ಮೂಲಕ ಇದು ಒಂದು ಹೊಸ ಪಕ್ಷವಾದಂಥ ಅಂದರೆ ನ್ಯಾಷನಲ್ ಪೀಪಲ್ಸ್ ಪವರ್ ಅನ್ನುವಂಥ ಒಂದು ಹೊಸ ಪಕ್ಷದ ಅಡಿಪಾಯಕ್ಕೆ ಇಲ್ಲಿ ಭದ್ರ ಬುನಾದಿಯನ್ನು ಈ ಒಂದು ಚಳುವಳಿಯಲ್ಲಿ ಹಾಕಿಕೊಟ್ಟಿರತ್ತೆ. ಸೊ ನೆಕ್ಸ್ಟ್ ಒನ್ ಎಕಾನಾಮಿಕ್ ಆ್ಯಂಡ್ ಸೋಷಿಯಲ್ ಕ್ಯಾಟಲಿಸ್ಟ್. NPP's ರೈಸ್ ಟು ಪ್ರಾಮಿನೆನ್ಸ್ ವಾಸ್ ಅಂದರೆ ಯಾಕೆ ಈ ಒಂದು NPP ಅಂದರೆ ಈ ನ್ಯಾಷನಲ್ ಪವರ್ ಅನ್ನುವಂಥದ್ದು ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಏನು, ಅದಕ್ಕೆ ಅದರ ಹಿಂದಿರುವಂಥ ಉದ್ದೇಶ ಏನಂತಂದರೆ ಇಲ್ಲಿ 2 ರೀಸನ್ಗಳು ಬರುತ್ತೆ. ಓಕೆ, ಸೊ ಮೊದಲನೇದಾಗಿ ಕೋವಿಡ್-19. ಸೊ ಇಲ್ಲಿ ಕೋವಿಡ್-19 ಕಾರಣದಿಂದಾಗಿ ಏನಾಗುತ್ತೆ ಅಂದರೆ ಶ್ರೀಲಂಕಾದ ಆರ್ಥಿಕತೆ ಅನ್ನುವಂಥದ್ದು ಕುಸಿದು ಬೀಳುತ್ತೆ. ಓಕೆ, ಯಾಕಂತಂದರೆ ಶ್ರೀಲಂಕಾದ ಆರ್ಥಿಕತೆ ಅನ್ನುವಂಥದ್ದು ಹೆಚ್ಚಾಗಿ ಪ್ರವಾಸೋದ್ಯಮದ ಮೇಲೆ ಅವಲಂಬನೆ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಈ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಲ್ಲಿ ಪ್ರವಾಸಿಗರ ಒಂದು ಭೇಟಿ ಅನ್ನುವಂಥದ್ದು ನಿಂತು ಹೋಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಅದರ ಆರ್ಥಿಕತೆ ಅನ್ನುವಂಥದ್ದು ತುಂಬ ಕುಸಿದು ಹೋಗುತ್ತೆ. ಹಾಗೆ ಇನ್ನು 2027ರಲ್ಲಿ ಏನಾಗುತ್ತೆ ಅಂತಂದರೆ ಈ ಅರಗಲಾಯ ಸಿಟಿಜನ್ಸ್ ಏನು ಮಾಡ್ತಾರೆ ಅಂದರೆ ಇಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ಈ 2 ಸಿಚುವೇಶನ್ಗಳು ಏನಾಗುತ್ತೆ ಅಂತಂದರೆ ಈ ಒಂದು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣವಾಗತ್ತೆ. ಸೊ ನೆಕ್ಸ್ಟ್ ಒನ್ ಪೊಲಿಟಿಕಲ್ ಪಾರ್ಟಿ ರೀಅಲೈನ್ಮೆಂಟ್ ಅಂದರೆ ರಾಜಕೀಯ ಪಕ್ಷದ ಒಂದು ಮರು ಸಂಘಟನೆ ಯಾವ ರೀತಿ ಇದೆ ಅಂತಂದರೆ ಸೊ ಇಲ್ಲಿ ಈ ಹಿಂದೆ ಅಂದರೆ ಶ್ರೀಲಂಕಾದಲ್ಲಿ UNP ಮತ್ತು SLPP ಅನ್ನುವಂಥ ಪಕ್ಷಗಳು ಪದೇ ಏನು ಮಾಡ್ತಾಯಿದ್ದು ಅಂತಂದರೆ ಸರ್ಕಾರವನ್ನು ಫಾರ್ಮ್ ಮಾಡ್ತಾಯಿದ್ದು. ಬಟ್ ಇವಾಗ ಅಂದರೆ ಇತ್ತೀಚೆಗೆ ನಡೆದಿರುವಂಥ ಚುನಾವಣೆಯಲ್ಲಿ ಪ್ರಮುಖವಾಗಿ NPP ಅನ್ನುವಂಥ ಮತ್ತು SJB ಅನ್ನುವಂಥ ಪಕ್ಷಗಳು ಏನು ಮಾಡಿದೆ ಅಂತಂದರೆ ಈ ಅಧಿಕಾರವನ್ನು ಅಂದರೆ ಈ ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ ಪ್ರಮುಖ ಒಂದು ಪಾತ್ರವನ್ನು ವಹಿಸಿದೆ. ಹಾಗೆ ಇಲ್ಲಿ ಎಥ್ನಿಕ್ ಇನ್ಕ್ಲೂಸಿವಿಟಿ ಚಾಲೆಂಜಸ್ ಅಂದರೆ ಸೊ ಈ NPPಗೆ ಇಲ್ಲಿ ಪ್ರಮುಖವಾಗಿ ಬೆಂಬಲವನ್ನು ಯಾರು ನೀಡ್ತಾ ಇದ್ದಾರೆ ಅಂತಂದರೆ ಸೊ ಇಲ್ಲಿ ಸಿಂಹಳಿಯರು ಅಂತ ಬರ್ತಾರೆ. ಶ್ರೀಲಂಕಾದಲ್ಲಿ ಬಹುಸಂಖ್ಯಾತರಿಬ್ಬರು ಸಿಂಹಳಿಯರು ಅಂತ ಹೇಳಿ. ಸೊ ಇಲ್ಲಿ ಶ್ರೀಲಂಕಾದ ಪ್ರಜೆಗಳನ್ನು ನಾವು ಸಿಂಹಳಿಯರು ಅಂತ ಕರಿತೀವಿ. ಓಕೆ, ಸೊ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಈ NPP ಪಕ್ಷಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಸೊ ಇದು ಈ ಒಂದು ಪಕ್ಷ ಇನ್ನೂ ಪೊಲಿಟಿಕಲಿ ಅಂದರೆ ರಾಜಕೀಯವಾಗಿ ಸದೃಢವಾಗಬೇಕಂತಂದ್ರೆ ಇಲ್ಲಿ ತಮಿಳರು ಕೂಡ ಬರ್ತಾರೆ. ಸೊ ಈ ಒಂದು ಪ್ರದೇಶದಲ್ಲಿ ಅಂದರೆ ಶ್ರೀಲಂಕಾದಲ್ಲಿ ತಮಿಳರು ಮತ್ತು ಮುಸ್ಲಿಮರು ಬಹುಸಂಖ್ಯಾತರಾಗಿರುವಂಥ ಪ್ರದೇಶಗಳನ್ನು ಕೂಡ ಇದೇನು ಮಾಡಬೇಕಾಗಿದೆ ಅಂತಂದರೆ ಇದರತ್ತ ಕೂಡ ಇದು ಗಮನವನ್ನು ನೀಡಬೇಕಾಗಿದೆ. ಸೊ ಅಂದರೆ ಈ ಒಂದು ಪಕ್ಷ ಇನ್ನಷ್ಟು ಸದೃಢವಾಗಬೇಕಾಗಿದ್ರೆ. ಸೊ ಈಗ ರೂಪುಗೊಂಡಿರುವಂಥ ಸರ್ಕಾರಕ್ಕೆ ಇರುವಂಥ ಸವಾಲುಗಳು ಏನಂತಂದರೆ ಮೊದಲನೇದಾಗಿ ಸೊ ಇದು ಶ್ರೀಲಂಕಾ ಅನ್ನುವಂಥದ್ದು ಸಾಲದ ಸುಳಿಗೆ ಸಿಲುಕಿದೆ. ಓಕೆ, ಸಾಲದ ಸುಳಿ ಅಂದರೆ ಇಲ್ಲಿ ಏನು ಮಾಡ್ತಾ ಇದೆ ಅಂದರೆ ಶ್ರೀಲಂಕಾ ತನ್ನ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ IMFನಿಂದ ಕೂಡ ಸಾಲವನ್ನು ಪಡೆದಿದೆ. ಹಾಗೆ ಇಲ್ಲಿ ಚೀನಾದಿಂದ ಅಪಾರ ಪ್ರಮಾಣದ ಸಾಲವನ್ನು ಪಡೆದಿದೆ. ಸೊ ಹೀಗಾಗಿ ತನ್ನ ಸಾಲ ಅದನ್ನು ಮರುಪಾವತಿಯ ನೀಡುವಂಥ ಒಂದು ಸಾಮರ್ಥ್ಯವನ್ನು ಕೂಡ ಇವಾಗ ಶ್ರೀಲಂಕಾ ಕಳೆದುಕೊಂಡಿದೆ. ಸೊ ಈ ಒಂದು ಸವಾಲವನ್ನು ಹಾಗೆ ಕಳೆದ 70 ವರ್ಷಗಳಿಂದ ಏನು ಈ ಹಿಂದೆ ಆಡಳಿತವನ್ನು ಮಾಡಿಕೊಂಡು ಬರ್ತಾ ಇದ್ದಂಥ ರಾಜಕೀಯ ಪಕ್ಷಗಳಿಂದ ಆಗ್ತಾ ಇರುವಂಥ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಕೂಡ ಇಲ್ಲಿ ನಿರ್ಮೂಲನೆಯನ್ನು ಮಾಡುವಂಥ ಸವಾಲ ಸೊ ಈಗ ರೂಪುಗೊಂಡಿರುವಂಥ ಸರ್ಕಾರಕ್ಕೆ ಇರುವಂಥ ಸವಾಲುಗಳಾಗಿವೆ. ಸೊ ನೆಕ್ಸ್ಟ್ ಟಾಪಿಕ್ ವಿಜಿಟ್ ರಫ್ ಅಂತ.
ಅಂದರೆ ಸೊ ಇಲ್ಲಿ ಅಂದರೆ ಯು ಎಸ್ ಎನಲ್ಲಿ, ಓಕೆ, ಸೊ ಯು ಎಸ್ ಎನಲ್ಲಿ ಮುಂಬರುವ ದಿನಗಳಲ್ಲಿ, ಓಕೆ, ಸೊ ಇಲ್ಲಿ ಸಮಿಟ್ ಆಫ್ ಫ್ಯೂಚರ್ ಅನ್ನುವಂಥ ಒಂದು ಸಮಾವೇಶ ನಡೆಯಲಿದೆ. ಸಮಿಟ್ ಆಫ್ ಫ್ಯೂಚರ್ ಅಂತ ಅಂದರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯವರು ಕಂಡಕ್ಟ್ ಮಾಡಿರುವಂಥ ಒಂದು ಸಮಾವೇಶ. ಈ ಒಂದು ಸಮಾವೇಶದಲ್ಲಿ ಭಾರತದ ವತಿಯಿಂದ ಪ್ರಧಾನಿ ಮೋದಿಯವರು ಇದಕ್ಕೆ ವಿಸಿಟನ್ನು ಮಾಡಲಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಹಲವಾರು ರೀತಿಯ ಒಂದು ಮೀಟಿಂಗ್ ಕೂಡ ಆಗಲಿದೆ. ಓಕೆ, ಸೊ ಇಲ್ಲಿ ಕ್ವಾಡ್ ಸಮಿಟ್ ಕೂಡ ಆಗಲಿದೆ. ಹಾಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಹಲವಾರು ಒಂದು ಮಾತುಕತೆಗಳಾಗಲಿವೆ. ಹಾಗೆ ಈ ಭಾರತೀಯ ಅಂದರೆ ಈ ಯು ಎಸ್ ಎನಲ್ಲಿರುವಂಥ ಭಾರತೀಯ ಮೂಲ ನಿವಾಸಿಗಳೊಂದಿಗೆ ಇಲ್ಲಿ ಚರ್ಚೆಗಳಾಗಲಿವೆ. ಹಾಗೆ ದ್ವಿಪಕ್ಷೀಯ ಮಾತುಕತೆ ಅಂದರೆ ಈ ಒಂದು ಸಮಿತಿಗೆ ಬಂದಿರುವಂಥ ಹಲವಾರು ದೇಶಗಳೊಟ್ಟಿಗೆ ಸೊ ಇಲ್ಲಿ ದ್ವಿಪಕ್ಷೀಯ ಮಾತುಕತೆಗಳನ್ನು ಕೂಡ ಇಲ್ಲಿ ಮಾಡಲಾಗತ್ತೆ. ಸೊ ನೆಕ್ಸ್ಟ್ ಇನ್ನು ಕ್ವಾಡ್ ಸಮಿಟ್ನಲ್ಲಿ ಏನೆಲ್ಲ ಒಂದು ಸವಾಲುಗಳ ಕುರಿತು ಇಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದಾರೆ ಅಂತಂದರೆ, ಮೊದಲನೇದಾಗಿ ಇಲ್ಲಿ ಸೌತ್ ಚೀನಾ ಸಿ ಅಂತ ಬರುತ್ತೆ. ಓಕೆ, ಸೌತ್ ಚೀನಾ ಸಿನಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ, ಚೀನಾ ತನ್ನ ನೌಕಾನೆಲೆಗಳನ್ನು ಸ್ಥಾಪನೆ ಮಾಡುವ ಮೂಲಕ ಆ ಒಂದು ಪ್ರದೇಶದಲ್ಲಿ ತನ್ನ ಡಾಮಿನೆನ್ಸನ್ನು ಅಥವಾ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಗೆ ಮಾಡ್ತಾ ಇದೆ. ಸೊ ಈ ಒಂದು ಚೀನಾದ ಆಕ್ರಮಣಕಾರಿ ನೀತಿಯನ್ನು ಅಡ್ರೆಸ್ ಮಾಡಲಿಕ್ಕೆ ಅಥವಾ ಅದನ್ನು ಪರಿಹರಿಸುವಂಥ ಒಂದು ಡಿಸ್ಕಸ್ಸನ್ನು, ಹಾಗೆ ರಷ್ಯಾ ಮತ್ತು ಯುಕ್ರೇನ್ ನಡುವೆ ನಡೀತಾ ಇರುವಂಥ ಒಂದು ಏನಿದೆ ಅಲ್ವಾ ಇದು ಸಂಘರ್ಷ ಅನ್ನುವಂಥದ್ದು, ಸೊ ಈ ಸಂಘರ್ಷದ ಕುರಿತು ಕೂಡ ಇಲ್ಲಿ ಮಹತ್ವದ ಚರ್ಚೆಗಳಾಗಲಿದೆ ಅಂತ. ಹಾಗೆ ಇದೇ ಒಂದು ಸಂದರ್ಭದಲ್ಲಿ ಈ ಒಂದು ಕ್ವಾಡ್ ಸಮಿಟ್ನಲ್ಲಿ 2 ಇನಿಷಿಯೇಟಿವ್ಗಳನ್ನ ಲಾಂಚನ್ನು ಮಾಡಲಿದ್ದಾರೆ. ಸೊ ಇದರಲ್ಲಿ ಮೊದಲನೇ ಕ್ವಾಡ್ ಆ್ಯಟ್ ಸಿ ಚಿಪ್ ಅಬ್ಸರ್ವರ್ಸ್ ಮಿಷನ್ ಅಂತ ಹೇಳಿ, ಹಾಗೆ ಮೈತ್ರಿ ಅನ್ನುವಂಥ ಇನ್ನೊಂದು ಇನಿಷಿಯೇಟಿವ್ನ ಇದೇ ಒಂದು ಸಂದರ್ಭದಲ್ಲಿ ಅನಾವರಣವನ್ನು ಮಾಡಲಿದ್ದಾರೆ. ಎಸ್, ಸೊ ಇಲ್ಲಿ ಹಾಗಿದ್ರೆ ಕ್ವಾಡ್ನಲ್ಲಿ ಭಾರತದ ಪಾತ್ರ ಏನು ಅಂತ ನೋಡೋಣ. ಸೊ ಇಲ್ಲಿ ವೈ ಇಂಡಿಯಾ ಈಸ್ ಕಾಶಿಯಸ್ ಅಬೌಟ್ ಮಿಲಿಟರಿ ಇನ್ವಾಲ್ವ್ಮೆಂಟ್ ಇನ್ ಕಂಟೆಸ್ಟೆಡ್ ಪೆಸಿಫಿಕ್ ವಾಟರ್. ಸೊ ಅಂದರೆ ಈ ಪೆಸಿಫಿಕ್ ನೀರಿನಲ್ಲಿ ಏನಂತಂದರೆ ಈ ಚೀನಾ ತನ್ನ ಒಂದು ಮಿಲಿಟರಿ ಒಂದು ಭಾಗವಹಿಸಿಕೆಯ ಅರಿವು ಈ ಭಾರತಕ್ಕೆ ಇದ್ದರೂ ಕೂಡ ಸೊ ಸದ್ಯದ ಮಟ್ಟಿಗೆ ಯಾವುದೇ ಒಂದು ನಿಲುವನ್ನು ತೆಗೆದುಕೊಂಡಿಲ್ಲ. ಆದರೆ ಮುಂಬರುವ ಒಂದು ದಿನಗಳಲ್ಲಿ ಅಂದರೆ ಈ ಕ್ವಾಡ್ನ ಒಂದು ಸೊ ಈ ಒಂದು ಕ್ವಾಡ್ನ ಹೋಸ್ಟನ್ನು ಈ ಒಂದು ಸಮಾವೇಶವನ್ನು ಅಥವಾ ಇದರ ಒಂದು ಆತಿಥ್ಯವನ್ನು ಭಾರತ ಮುಂಬರುವ ಒಂದು ವರ್ಷಗಳಲ್ಲಿ ಇದರ ಒಂದು ಆತಿಥ್ಯವನ್ನು ವಹಿಸಿಕೊಳ್ಳಲಿದೆ. ಆ ಒಂದು ಸಂದರ್ಭದಲ್ಲಿ ಸೊ ಈ ಒಂದು ಪೆಸಿಫಿಕ್ ವಾಟರ್ಗಳಲ್ಲಿ ಮಿಲಿಟರಿ ಇನ್ವಾಲ್ವ್ಮೆಂಟ್ ಬಗ್ಗೆ ತನ್ನ ನಿಲುವನ್ನು ಭಾರತ ಈ ಒಂದು ಸಂದರ್ಭದಲ್ಲಿ ತಿಳಿಸಲಿದೆ. ಸೊ ನೆಕ್ಸ್ಟ್ ಸ್ಟ್ರಾಟಜಿಕ್ ಇಂಡಿಯಾ ಯು ಎಸ್ ಪಾರ್ಟ್ನರ್ಶಿಪ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ 2 ಕಾರಣಗಳಿಂದಾಗಿ. ಸೊ ಮೊದಲನೇದಾಗಿ ಇಲ್ಲಿ ಸಿಖ್ ಒಂದು ಆ್ಯಕ್ಟಿವಿಟೀಸ್ ಮತ್ತು ಇಲ್ಲಿ ಗುರುಪಂತ್ ಸಿಂಗ್ ಪನ್ನೂನ್ ಅಂತ ಬರ್ತಾನೆ. ಸೊ ಈತನ ಯಾರಂತಂದರೆ ಈ ಖಲಿಸ್ತಾನಿ ಚಳುವಳಿ ಅಂತ ಬರುತ್ತೆ. ಅಂದರೆ ಈ ಭಾರತದಲ್ಲಿ ಪ್ರತ್ಯೇಕ ಒಂದು ಸಿಖ್ಖರಿಗೆ ಒಂದು ಪ್ರತ್ಯೇಕವಾದಂಥ ಒಂದು ಸ್ವಾಯತ್ತ ಪ್ರದೇಶವನ್ನು ಇವರು ಕ್ರಿಯೇಟ್ ಮಾಡಬೇಕಂತ ಹೇಳಿ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಸೊ ಅಂದರೆ ಇವರು ಭಾರತಕ್ಕೆ ಬೇಕಾಗಿರುವಂಥ ಒಂದು ವ್ಯಕ್ತಿ ಅಂದರೆ ಈ ಗುರುಪಂತ್ ಪನ್ನೂನ್ ಅಂತ ವ್ಯಕ್ತಿ ಏನಾಗಿದೆ ಅಂತಂದರೆ ಇಲ್ಲಿ ಅಂದರೆ ಅಮೇರಿಕಾದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ತಲೆಮರೆಸ್ಕೊಂಡಿದ್ದಾರೆ. ಓಕೆ, ಸೊ ಈ ಹಿನ್ನೆಲೆಯಲ್ಲಿ ಏನಾಗಿದೆ ಅಂದರೆ ಭಾರತದ ಎರಡೂ ದೇಶಗಳ ನಡುವೆ ಒಂದಿಷ್ಟು ಸಂಘರ್ಷ ಅನ್ನುವಂಥದ್ದು ಸಂಘರ್ಷಕ್ಕೆ ಕಾರಣವಾಗಿದೆ. ಹಾಗೆ ಇಂಡಿಯಾಸ್ ಗ್ಲೋಬಲ್ ಪೀಸ್ ಎಫರ್ಟ್ಸ್. ಸೊ ಅಂದರೆ ಜಾಗತಿಕವಾಗಿ ಶಾಂತಿಯನ್ನು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಭಾರತದ ಪ್ರಯತ್ನಗಳು ಯಾವ ರೀತಿ ಇದೆ ಅಂತ ನೋಡೋಣ. ಸೊ ಈ ಹಿಂದೆ ಅಂದರೆ ಪ್ರಧಾನಮಂತ್ರಿಯವರು ರಷ್ಯಾಗೆ ಭೇಟಿಯನ್ನು ನೀಡಿದ್ದಾರೆ. ಹಾಗೆ ಅದರ ಬಳಿಕ ಉಕ್ರೇನ್ಗೂ ಕೂಡ ಭೇಟಿಯನ್ನು ನೀಡಿ ಶಾಂತಿ ಸ್ಥಾಪನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಸೊ ಇತ್ತೀಚೆಗೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿರುವಂಥ ಅಜಿತ್ ದೋವಲ್ ಅವರು ಕೂಡ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಉಕ್ರೇನ್ಗೆ ಭೇಟಿಯನ್ನು ನೀಡಿ ಈ 2 ದೇಶದ ನಡುವಿನ ಒಂದು ಶಾಂತಿಯ ಒಂದು ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಸೊ ಅಂದರೆ ಜಾಗತಿಕವಾಗಿ ಭಾರತ ಏನು ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಶಾಂತಿ ಸ್ಥಾಪನೆಗೆ ಪ್ರಯತ್ನವನ್ನು ಮಾಡ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಗ್ಲೋಬಲ್ ಸೌತ್ ಅಡ್ವೊಕೇಸಿ ಅಂದರೆ ಇಲ್ಲಿ ಜಾಗತಿಕ ಒಂದು ದಕ್ಷಿಣ ರಾಷ್ಟ್ರಗಳ ಕುರಿತು ಭಾರತದ ನಿಲುವು ಏನಾಗಿದೆ ಅಂತಂದರೆ ಮೋದಿ ಎಂಫಸೈಸ್ಡ್ ಇಂಡಿಯಾಸ್ ರೋಲ್ ಆ್ಯಸ್ ಸ್ಟ್ರಾಂಗ್ ವಾಯ್ಸ್ ಫಾರ್ ಗ್ಲೋಬಲ್ ಸೌತ್. ಅಂದರೆ ಭಾರತ ಅನ್ನುವಂಥದ್ದು ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಧ್ವನಿಯಾಗಿ ನಿಂತುಕೊಳ್ಳುತ್ತಾ. ಓಕೆ, ಸೊ ಅಡ್ವೊಕೇಟಿಂಗ್ ಫಾರ್ ಡೆವಲಪಿಂಗ್ ಕಂಟ್ರೀಸ್ ಕನ್ಸರ್ನ್ ಆನ್ ಗ್ಲೋಬಲ್ ಕಾನ್ಫ್ಲಿಕ್ಟ್. ಸೊ ಇಲ್ಲಿ ಈ ಒಂದು ದೇಶಗಳಿಗೆ ಏನು ಕರೆಯನ್ನು ನೀಡುತ್ತೆ ಅಥವಾ ಏನು ಸಲಹೆಯನ್ನು ನೀಡುತ್ತೆ ಅಂತಂದರೆ ಇಲ್ಲಿ ಈ ಜಾಗತಿಕ ಒಂದು ಸಂಘರ್ಷಗಳ ಕುರಿತು
ಗಮನವನ್ನು ಅಥವಾ ಇದರ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ಳಲಿಕ್ಕೆ ಸೊ ಈ ಒಂದು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಇಲ್ಲಿ ಸಲಹೆಯನ್ನು ನೀಡುತ್ತೆ. ಸೊ ನೆಕ್ಸ್ಟ್ ಟಾಪಿಕ್, ನ್ಯಾವಿಗೇಟ್ ಕ್ರಾಸ್ ಬಾರ್ಡರ್ ಇನ್ಸಾಲ್ವೆನ್ಸಿ. ಸೊ ಇಲ್ಲಿ ಇನ್ಸಾಲ್ವೆನ್ಸಿ ಅಂತಂದರೆ ದಿವಾಳಿತನ. ಓಕೆ, ದಿವಾಳಿತನ ಅಂತ ನಾವು ಯಾವುದಕ್ಕೆ ಕರಿತೀವಿ? ಎಸ್. ಸೊ ಇನ್ ಕೇಸ್ ಏನಾದರೂ ಯಾವುದೇ ಒಬ್ಬ ವ್ಯಕ್ತಿ ಇಲ್ಲಿ ಸಾಲವನ್ನು ಪಡೆದಿರ್ತಾನೆ ಅಂತ ಅನ್ಕೊಳ್ಳೋಣ. ಓಕೆ, ಆ ಸಾಲವನ್ನು ಆತ ಮರುಪಾವತಿಯನ್ನು ಮಾಡದೇ ಇರುವಂಥ ಸ್ಥಿತಿಯನ್ನು, ಓಕೆ, ಸೊ ಇಲ್ಲಿ ನಾವು ಏನಂತ ಕರಿತೀವಿ? ದಿವಾಳಿತನ ಅಂತ ಕರಿತೀವಿ. ದಿವಾಳಿತನ ಅಥವಾ ಇನ್ಸಾಲ್ವೆನ್ಸಿ. ಎಸ್. ಸೊ ಇಲ್ಲಿ ಈ ದಿವಾಳಿ ಅಂದರೆ ಈ ಗಡಿಗೆ ಸುತ್ತಮುತ್ತ ಆಗ್ತಾ ಇರುವಂಥ ಒಂದು ಟ್ರೇಡ್ಗೆ ಸಂಬಂಧಪಟ್ಟಂತೆ ಈ ದಿವಾಳಿತನದ ಸಂಬಂಧಪಟ್ಟಂಥ ಕಾನೂನುಗಳ ಮಹತ್ವ ಏನು ಅಂತ ನೋಡೋಣ. ಸೊ ಇಲ್ಲಿ ಫಸ್ಟ್ ಒನ್, ಅಡಾಪ್ಷನ್ ಆಫ್ ಕ್ರಾಸ್ ಬಾರ್ಡರ್ ಇನ್ಸಾಲ್ವೆನ್ಸಿ ಲಾ ಈಸ್ ಕ್ರೂಷಿಯಲ್. ಅಂದರೆ ಈ ರೀತಿ ಒಂದು ಕಾನೂನುಗಳ ಅಗತ್ಯ ಇದೆ. ಏನಕ್ಕೆ ಅಂತಂದರೆ ಸೊ ಇಟ್ ಈಸ್ ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್. ಸೊ ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರಗಳು ಕೂಡ ಆಗತ್ತೆ. ಸೊ ವ್ಯಾಪಾರ ಆಗುವಂಥ ಸಂದರ್ಭದಲ್ಲಿ ವ್ಯಾಪಾರಕ್ಕೆ ಅಲ್ಲಿ ಮೋಸವನ್ನು ಮಾಡದೇ ಇರೋ ಹಾಗೆ ಅಥವಾ ಅಲ್ಲಿ ದಿವಾಳಿತನವನ್ನು ಅದಕ್ಕೆ ಅವಕಾಶವನ್ನು ಕೊಡದೇ ಇರೋ ಹಾಗೆ ಇಲ್ಲಿ ಇಂತಹ ಒಂದು ಕಾನೂನುಗಳ ಅಗತ್ಯ ಇರುತ್ತೆ. ಹಾಗೆ ಪ್ರೊವೈಡಿಂಗ್ ಲೀಗಲ್ ಸರ್ಟಿನಿಟಿ, ಒಂದು ಕಾನೂನುಬದ್ಧ ಒಂದು ನಿಶ್ಚಿತತೆಯನ್ನು ಒದಗಿಸುತ್ತೆ. ಹಾಗೆ ಇಂಪ್ರೂವಿಂಗ್ ದಿ ಹೆಲ್ತ್ ಆಫ್ ಟ್ರೇಡಿಂಗ್ ಎಂಟಿಟೀಸ್. ಸೊ ಇಲ್ಲಿ ಯಾವುದೇ ಒಂದು ಕಂಪನಿಗಳ ಒಂದು ವ್ಯಾಪಾರ ಒಂದು ಆರೋಗ್ಯ ಅನ್ನೋಂಥದ್ದು ಯಾವಾಗ ಚೆನ್ನಾಗಿರುತ್ತೆ ಅಂತಂದರೆ ಇಲ್ಲಿ ನೀಡಿರುವಂಥ ಸಾಲವನ್ನು ಆ ಕಂಪನಿ ಏನು ಮಾಡಬೇಕು, ಇಲ್ಲಿ ಸರಿಯಾದ ಸಮಯಕ್ಕೆ ಪಾವತಿಯನ್ನು ಮಾಡಬೇಕಂತ ಹೇಳಿ ಈ ಒಂದು ಕಾನೂನುಗಳು ಹೇಳುತ್ತೆ. ಸೊ ಹೀಗಾಗಿ ಈ ಕಾನೂನುಗಳು ತುಂಬಾ ಅಗತ್ಯ ಇರುತ್ತೆ. ಸೊ ಇಲ್ಲಿ ಒಂದು ಮಾದರಿ ಕಾನೂನು ಇದೆ. ಓಕೆ, ಸೊ ಯುನೈಟೆಡ್ ನೇಷನ್ ಸಿಟ್ರಲ್ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಇದೇನಂತಂದರೆ ಯುನೈಟೆಡ್ ನೇಷನ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಲಾ ಅಂತ ಹೇಳಿ ಇದರ ಒಂದು ಫುಲ್ ಫಾರ್ಮ್. ಓಕೆ, ಸೊ ಇದೇನು ಮಾಡಿದೆ ಅಂತಾರೆ, ಒಂದು ಮಾದರಿ ಕಾನೂನನ್ನು ಡೆವಲಪನ್ನು ಮಾಡಿದೆ. ಓಕೆ, ಇದು 4 ತತ್ವಗಳ ಮೇಲೆ ಏನು ಮಾಡುತ್ತೆ ಅಂದರೆ ಈ ಕಾನೂನನ್ನು ಡೆವಲಪನ್ನು ಮಾಡಿದೆ. ಸೊ ಅದರಲ್ಲಿ ಮೊದಲನೇದಾಗಿ ಎಕ್ಸೆಸ್. ಓಕೆ, ಅಂದರೆ ಲಭ್ಯತೆ. ಓಕೆ, ಸೊ ರೆಕಾಗ್ನೈಸೇಷನ್ ಅಂದರೆ ಅದನ್ನು ಪತ್ತೆ ಹಚ್ಚುವಂಥದ್ದು ಅಥವಾ ಕೋಆಪರೇಷನ್. ನೆಕ್ಸ್ಟ್ ಒಂದು ಸಹಕಾರ ಮತ್ತು ಕೋಆರ್ಡಿನೇಷನ್ ಅಂದರೆ ಸಮನ್ವಯದ ಮೂಲಕ ಏನು ಮಾಡುತ್ತೆ ಅಂದರೆ ಈ ರೀತಿಯ ಒಂದು ಕಾನೂನನ್ನು ಇಂಪ್ಲಿಮೆಂಟನ್ನು ಮಾಡುತ್ತೆ. ಸೊ ಬಟ್ ಭಾರತದಲ್ಲಿ ಈ ರೀತಿಯ ಒಂದು ಕಾನೂನಿನ ಒಂದು ನಿಧಾನಗತಿ ಅನ್ನುವಂಥದ್ದು ಕಂಡುಬರ್ತಾ ಇದೆ. ಓಕೆ, ಸೊ ಡಿಸ್ಪೈಟ್ ರೆಕಮೆಂಡೇಷನ್ ಇಂಡಿಯಾ ಹ್ಯಾಸ್ ನಾಟ್ ಅಡಾಪ್ಟೆಡ್ ದಿ ದಿಸ್ ಒನ್ ಅಂದರೆ ಯುನೈಟೆಡ್ ನೇಷನ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಲಾ. ಓಕೆ, ಸೊ ಈ ಒಂದು ಕಾನೂನನ್ನು ಅಂದರೆ ಇದನ್ನು ಅಳವಡಿಸಿಕೊಳ್ಳಲಿಕ್ಕೆ ಶಿಫಾರಸನ್ನು ಮಾಡಿದರೂ ಕೂಡ ಏನು ಮಾಡಿದೆ ಅಂದರೆ ಭಾರತ ಇನ್ನೂವರೆಗೂ ಕೂಡ ಈ ಒಂದು ಕಾನೂನನ್ನು ಅಳವಡಿಸಿಕೊಂಡಿಲ್ಲ. ಎಸ್. ಸೊ ಇಲ್ಲಿ ಭಾರತದ ಒಂದು ವ್ಯಾಪಾರದ ಅಗ್ರಿಮೆಂಟ್ಗಳನ್ನ ಅಥವಾ ಒಪ್ಪಂದಗಳನ್ನ ನೋಡೋದಾದರೆ ಭಾರತ ಹಲವಾರು ದೇಶಗಳೊಂದಿಗೆ ಏನು ಮಾಡಿದೆ ಅಂತಂದರೆ ಸೊ ಇಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದರೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು. ಸೊ ಇಲ್ಲಿ ಮುಕ್ತ ವ್ಯಾಪಾರ ಅಂತ ಒಪ್ಪಂದ ಅಂತಂದರೆ ಇಲ್ಲಿ ಯಾವುದೇ ಒಂದು ದೇಶದ ನಡುವಿನ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಅಡೆತಡೆಗಳನ್ನು ಇಲ್ಲೇನು ಮಾಡಲಾಗತ್ತೆ, ತೆಗೆದುಹಾಕಲಾಗತ್ತೆ. ಸೊ ಈ ರೀತಿ ಒಂದು ಒಪ್ಪಂದಗಳನ್ನು, ಹಾಗೆ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಅಗ್ರಿಮೆಂಟ್ ಅಂತ ಬರುತ್ತೆ. ಹಾಗೆ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ಗಳನ್ನು ಕೂಡ ಇಲ್ಲಿ ಭಾರತ ಹೊಂದಿದ್ರೂ ಕೂಡ ಇದರಲ್ಲಿ ಈ ಕ್ರಾಸ್ ಬಾರ್ಡರ್ ಇನ್ಸಾಲ್ವೆನ್ಸಿಗೆ ಸಂಬಂಧಪಟ್ಟಂಥ ಒಂದು ವಿಸ್ತೃತವಾದ ಅಥವಾ ಈ ಡಿಟೇಲ್ಡ್ ಪ್ರೊವಿಷನ್ಸ್ಗಳು ಇದರಲ್ಲಿ ಇಲ್ಲ. ಎಸ್. ಸೊ ಇವಾಗ ಇದರ ಅಗತ್ಯ ಏನು? ಈ ರೀತಿಯ ಒಂದು ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳಲ್ಲಿ ಈ ಕ್ರಾಸ್ ಬಾರ್ಡರ್ ಇನ್ಸಾಲ್ವೆನ್ಸಿಯ ಒಂದು ಸೊ ಇದರ ಅಗತ್ಯತೆ ಏನಂತಂದರೆ ಡಿಸ್ಪೈಟ್ ಫೆಸಿಲಿಟೇಟಿಂಗ್ ಟ್ರೇಡ್ ಅಂದರೆ ಈ ವ್ಯಾಪಾರಕ್ಕೆ ಅನುಮತಿಯನ್ನು ನೀಡ್ತಾ ಇದ್ದರೂ ಕೂಡ ದೇರ್ ಈಕ್ವಿವ್ಯಾಲೆನ್ಸ್ ಮೋಸ್ಟ್ಲಿ ಇಗ್ನೋರ್ ಇನ್ಸಾಲ್ವೆನ್ಸಿ. ಸೊ ಇದೇನು ಮಾಡ್ತಾಯಿದೆ ಅಂತಂದರೆ ಇನ್ಸಾಲ್ವೆನ್ಸಿಯನ್ನು ನೆಗ್ಲೆಕ್ಟನ್ನು ಮಾಡ್ತಾಯಿದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಕ್ರಾಸ್ ಬಾರ್ಡರ್ ಇನ್ಸಾಲ್ವೆನ್ಸಿ ಲಾ ಅನ್ನುವಂಥದ್ದು ಇದಕ್ಕೆ ಅಗತ್ಯವಾಗಿದೆ. ಸೊ ನೆಕ್ಸ್ಟ್ ಒನ್, ಡಿಬೇಟ್ ಆನ್ ಮಾಡೆಲ್ ಲಾ ಎಫೆಕ್ಟಿವ್ನೆಸ್. ಸೊ ಅಂದರೆ ಸೊ ವೈಲ್ ದ ಮಾಡೆಲ್ ಲಾ ಈಸ್ ವೆಲ್ ರೆಕಗ್ನೈಸ್ಡ್ ಸಮ್ ಆರ್ಗ್ಯೂ ದ್ಯಾಟ್ ಅಂದರೆ ಈ ಒಂದು ಕಾನೂನನ್ನು ಸರಿಯಾಗಿ ಮರು ಸಂಘಟನೆ ಮಾಡಿದರೂ ಕೂಡ ಇಲ್ಲಿ ವಾದವನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಒಂದು ಕಾನೂನಿನ ಮುಖಾಂತರವಲ್ಲದೆ ಹಲವಾರು ಅಂದರೆ ಈ ಅಂತಾರಾಷ್ಟ್ರೀಯ ಒಪ್ಪಂದಗಳ ಮೂಲಕ ಮತ್ತು ಚೌಕಟ್ಟುಗಳ ಮೂಲಕ ಏನು ಮಾಡಬೇಕಾಗಿದೆ ಅಂತಂದರೆ ಈ ಇನ್ಸಾಲ್ವೆನ್ಸಿಗೆ ಸಂಬಂಧಪಟ್ಟಂಥ ಪ್ರಕರಣಗಳನ್ನ ಸೊ ಇಲ್ಲಿ ಪರಿಣಾಮಕಾರಿಯಾಗಿ ಅದನ್ನು ಪರಿಹರಿಸಬೇಕಂತ ಹೇಳಿ ಚರ್ಚೆಗಳಾಗ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಟಾಪಿಕ್, ಗುಡ್ ಬಿಗಿನಿಂಗ್ ಸೇಜ್ ಇಂಡಿಯಾ ಆನ್ UNSC ರಿಫಾರ್ಮ್ ಡಾಕ್ಯುಮೆಂಟ್. ಸೊ ಅಂದರೆ ಇಲ್ಲಿ
ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ರಿಫಾರ್ಮ್ ಬಗ್ಗೆ. ಓಕೆ, ಸೊ ಅಂದರೆ ವಿಶ್ವಸಂಸ್ಥೆ ಒಂದು ಭದ್ರತಾ ಮಂಡಳಿಯ ಒಂದು ಸುಧಾರಣೆ ಕುರಿತಾಗಿ ಸೊ ಇದೇ ಮೊದಲ ಬಾರಿಗೆ ಏನು ಮಾಡಿದೆ ಅಂತಂದರೆ ಯುನೈಟೆಡ್ ನೇಷನ್ನ ಒಂದು ಸಮಾವೇಶ ಸಮಿತ್ ಡಾಕ್ಯುಮೆಂಟ್ ಇನ್ಕ್ಲೂಡ್ಸ್, ಇದರ ಒಂದು ಡಾಕ್ಯುಮೆಂಟ್ ಅಂದರೆ ಯುನೈಟೆಡ್ ನೇಷನ್ ಈ ಒಂದು ಸಮಾವೇಶದ ಒಂದು ಡಾಕ್ಯುಮೆಂಟ್ ನಲ್ಲಿ ಏನು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಡಿಟೇಲ್ಡ್ ಪ್ಯಾರಾಗ್ರಾಫ್ ಆನ್ ಸೆಕ್ಯೂರಿಟಿ ಕೌನ್ಸಿಲ್ ರಿಫಾರ್ಮ್. ಅಂದರೆ ಈ ವಿಶ್ವಸಂಸ್ಥೆಯ ಅಂದರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಒಂದು ಸುಧಾರಣೆಯ ಕುರಿತು ಒಂದು ಪ್ಯಾರಾಗ್ರಾಫ್ನಲ್ಲಿ ವಿವರವಾಗಿ ಏನು ಮಾಡಿದ್ದಾರೆ ಅಂತಂದರೆ ಅದನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಸೊ ಈ ಒಂದು ಮೂವನ್ನು ಅಥವಾ ಈ ಒಂದು ಕ್ರಮವನ್ನು ಏನು ಮಾಡಿದೆ ಅಂತಂದರೆ ಭಾರತ ಒಂದು ಉತ್ತಮ ಆರಂಭ ಅಂತ ಹೇಳಿ ಅದನ್ನು ಕರೆದಿದೆ. ಹಾಗಿದ್ರೆ ಈ ಒಂದು ಡಾಕ್ಯುಮೆಂಟನ್ನು ಯಾವಾಗ ಇನ್ಕ್ಲೂಡ್ ಮಾಡಿಕೊಳ್ಳಲಾಗತ್ತೆ ಅಂತಂದರೆ ಇಲ್ಲಿ ಪ್ಯಾಕ್ಟ್ ಆಫ್ ದ ಫ್ಯೂಚರ್ ಅಂದರೆ ಈ ಭವಿಷ್ಯತ್ತಿನ ಒಂದು ಒಪ್ಪಂದ ಅಂತ ಹೇಳಿ ಬರುತ್ತೆ. ಓಕೆ, ಸೊ ಈ ಒಪ್ಪಂದದ ಅಡಿಯಲ್ಲಿ ಎಲ್ಲ ಅಂದರೆ ಜಾಗತಿಕ ನಾಯಕರು ಏನು ಮಾಡ್ತಾರೆ ಅಂತಂದರೆ ಒಮ್ಮತದ ಮೂಲಕ ಒಂದು ನಿರ್ಣಯಕ್ಕೆ ಬರ್ತಾರೆ. ಏನಂತಂದರೆ ಪ್ರಾಮಿಸಿಂಗ್ ಟು ರಿಫಾರ್ಮ್ ದ ಸೆಕ್ಯೂರಿಟಿ ಕೌನ್ಸಿಲ್ ಟು ಮೇಕ್ ಇಟ್ ಮೋರ್ ರೀಪ್ರೆಸೆಂಟೇಟಿವ್. ಅಂದರೆ ಇಲ್ಲಿ ಸುಧಾರಣೆಯನ್ನು ಬಯಸ್ತಾರೆ. ಅಂದರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಏನಂತಂದರೆ ಇದು ರೂಪುಗೊಂಡಾಗಿಂದ ಕೇವಲ ಈ ಪರ್ಮನೆಂಟ್ ಮೆಂಬರ್ಸ್ ಅಂದರೆ ಫಿಫಾ ಕಂಟ್ರಿಗೆ ಅಂದರೆ 5 ದೇಶಗಳಿಗೆ ಮಾತ್ರ ಇಲ್ಲಿ ಕಾಯಂ ಸದಸ್ಯತ್ವವನ್ನು ನೀಡಲಾಗಿದೆ. ಓಕೆ, ಸೊ ಇದರಲ್ಲಿ ಇನ್ನೂ ಕೂಡ ರೀಪ್ರೆಸೆಂಟೇಟಿವ್ಗಳು ಆಗಬೇಕಂತಂದರೆ ಅಥವಾ ಅದರಲ್ಲಿ ಇನ್ನೂ ದೇಶಗಳು ಹಲವಾರು ದೇಶಗಳು ಅದರಲ್ಲಿ ಇನ್ಕ್ಲೂಡ್ ಆಗಬೇಕಾಗಿದೆ. ಹಾಗೆ ಅದರ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರುವ ಹಿನ್ನೆಲೆಯಲ್ಲಿ ಹಾಗೆ ಎಫಿಷಿಯೆಂಟ್ ಆಗಿ ಮತ್ತು ಎಫೆಕ್ಟಿವ್ ಆಗಿ ಅಥವಾ ಪರಿಣಾಮಕಾರಿಯಾಗಿ ಈ ಒಂದು ಸಂಸ್ಥೆಯನ್ನು ರೂಪುಗೊಳಿಸಲಿಕ್ಕೆ ಇಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಹಾಗಿದ್ರೆ ಇಲ್ಲಿ ಭಾರತದ ದೃಷ್ಟಿಕೋನ ಏನು ಅಂತ ನೋಡೋಣ. ಸೊ ಇಂಡಿಯಾ ಈಸ್ ಆಪ್ಟಿಮಿಸ್ಟಿಕ್ ಆ್ಯಂಡ್ ಲುಕ್ಸ್ ಫಾರ್ವರ್ಡ್ ಟು ಸ್ಟಾರ್ಟಿಂಗ್ ಅ ಟೆಕ್ಸ್ಟ್ ಬೇಸ್ಡ್ ನೆಗೋಷಿಯೇಷನ್. ಸೊ ಏನು ಇವಾಗ ಪ್ರತಿಜ್ಞೆಯನ್ನು ಕೈಗೊಂಡಿದ್ದಾರಲ್ವಾ, ಸೊ ಭಾರತ ಏನು ಮಾಡುತ್ತೆ ಅಂತಂದರೆ ಈ ರೀತಿಯ ಒಂದು ಬೆಳವಣಿಗೆಗಳನ್ನ ಇಲ್ಲಿ ಒಂದು ಲಿಖಿತ ಒಂದು ಇಲ್ಲಿ ಮಾತುಕತೆಗಳ ಮೂಲಕ ಸೊ ಇದನ್ನು ಬಲಗೊಳಿಸಬೇಕಾದ ಅಂತ ಹೇಳಿ ಭಾರತ ಇಲ್ಲಿ ಹೇಳ್ತಾ ಇದೆ. ಸೊ ಇಲ್ಲಿ ಮುಂಬರುವ ಒಂದು ದಿನಗಳಲ್ಲಿ ಭಾರತ ಅಮೇರಿಕಾಗೆ ಭೇಟಿಯನ್ನು ನೀಡಲಿದೆ. ಸೊ ಇದೇ ಒಂದು ಸಂದರ್ಭದಲ್ಲಿ ಅವರು ಈ ಅಮೇರಿಕಾದ ಅಧ್ಯಕ್ಷರಾದಂಥ ಜೋ ಬಿಡೆನ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಹಾಗೆ ಅದರೊಟ್ಟಿಗೆ ಇಲ್ಲಿ ಈ ಭಾರತೀಯ ಒಂದು ಮೂಲ ನಿವಾಸಿಗಳ ಒಂದು ಪ್ರೋಗ್ರಾಮ್ನಲ್ಲಿ ಕೂಡ ಅವರು ಆ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹಾಗೆ ಯುನೈಟೆಡ್ ಜನರಲ್ ಅಸೆಂಬ್ಲಿಯ ಒಂದು ಸಮಿಟ್ ಆಫ್ ಫ್ಯೂಚರ್ ಅನ್ನುವಂಥ ಒಂದು ಸಮಿಟ್ನಲ್ಲಿ ಕೂಡ ಏನು ಮಾಡಲಿದ್ದಾರೆ, ಮೋದಿಯವರು ಭಾಗಿಯಾಗಲಿದ್ದಾರೆ. ಸೊ ಫೋಕಸ್ ಆನ್ ಆಫ್ರಿಕಾ. ಸೊ ಇದು ಭಾರತ ಏನು ಮಾಡುತ್ತೆ ಅಂದರೆ ಜಾಗತಿಕ ಒಂದು ದಕ್ಷಿಣ ರಾಷ್ಟ್ರಗಳ ಧ್ವನಿಯಾಗಿ ನಿಲ್ಲುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಇದಕ್ಕೂ ಕೂಡ ಅಂದರೆ ಈ ಆಫ್ರಿಕನ್ ಕಂಟ್ರಿಗಳಿಗೂ ಕೂಡ ಈ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಅವರಿಗೂ ಕೂಡ ಇಲ್ಲಿ ಅಂದರೆ ಸ್ಥಾನವನ್ನು ನೀಡಬೇಕಂತ ಹೇಳಿ ಗಮನವನ್ನು ನೀಡ್ತಾ ಇದೆ. ಹಾಗೆ ಅದರೊಟ್ಟಿಗೆ ಇಲ್ಲಿ ಯಾವೆಲ್ಲ ಒಂದು ದೇಶಗಳಂತಂದರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಯಾರೆಲ್ಲ ಒಂದು ಪಾರ್ಟಿಸಿಪೇಟ್ ಆಗೋದಿಲ್ವಾ ಅವರನ್ನು ಕೂಡ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಏಷ್ಯಾ ಪೆಸಿಫಿಕ್ ಆಗಿರ್ಬೋದು, ಲ್ಯಾಟಿನ್ ಅಮೇರಿಕಾ ಮತ್ತು ಕೆರಿಬಿಯನ್ ರಾಷ್ಟ್ರಗಳು ಕೂಡ ಇದರಲ್ಲಿ ಒಳಗೊಳ್ಳುವಂಥ ಒಂದು ಗಮನವನ್ನು ನೀಡಲಾಗ್ತಾ ಇದೆ. ಸೊ ಕೊನೆಯದಾಗಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕನ್ನು ನೋಡೋಣ. ಸೊ ಇದು ಎಕ್ಸಸೈಜ್ ಅಲ್ ನಜಾ ಅಂತ. ಓಕೆ, ಸೊ ಈ ಹಿಂದೆನೂ ಕೂಡ ಇದನ್ನು ಡಿಸ್ಕಸ್ ಮಾಡಿದ್ದೀವಿ ಅಂತ ಅಂದ್ಕೊಳ್ತೀನಿ ನಾನು. ಸೊ ಇದು ಏನಂತಂದರೆ ಭಾರತ ಮತ್ತು ಒಮನ್ ನಡುವೆ ಇರುವಂಥ ಒಂದು ಜಂಟಿ ಮಿಲಿಟರಿ ಎಕ್ಸಸೈಜ್ ಆಗಿದೆ. ಓಕೆ, ಸೊ ಇವಾಗ ಇದನ್ನು ಎಲ್ಲಿ ಕಂಡಕ್ಟ್ ಮಾಡಲಾಗ್ತಾ ಇದೆ ಅಂತಂದರೆ ಎಲ್ಲಿ ನಡೆಸಲಾಗ್ತಾ ಇದೆ ಅಂತಂದರೆ ಒಮನ್ ದೇಶದಲ್ಲಿ. ಓಕೆ, ಸೊ ಇದು ಇದೇ ಒಂದು ಸೆಪ್ಟೆಂಬರ್ 13ರಿಂದ ಸೆಪ್ಟೆಂಬರ್ 26ರವರೆಗೆ ನಡೆಯುತ್ತೆ. ಸೊ ಅಂದರೆ ಇದನ್ನು ಈ ಒಂದು ಎಕ್ಸಸೈಸನ್ನು ಆರಂಭ ಮಾಡಿದಂಥ ದಿನಗಳಲ್ಲಿ ಸೊ ಇದು ಯಾವುದರ ಬಗ್ಗೆ ಗಮನವನ್ನು ಅಂದರೆ ಇದು ಯಾವುದರ ಬಗ್ಗೆ ತರಬೇತಿಯನ್ನು ನೀಡ್ತಾ ಇತ್ತು ಅಂತಂದರೆ ಕಾಂಬ್ಯಾಟ್ ಫಸ್ಟ್ ಏಡ್ ಅಂದರೆ ಈ ಯುದ್ಧದಲ್ಲಿ ತೊಡಗಿರುವ ಒಂದು ಗಾಯಾಳುಗಳಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡುವುದರ ಕುರಿತು ತರಬೇತಿಯನ್ನು ನೀಡಲಾಗ್ತಾಯಿತ್ತು ಆರಂಭದ ದಿನಗಳಲ್ಲಿ. ಹಾಗೆ ಆ ಯುದ್ಧ ಪೀಡಿತರನ್ನು ಇಲ್ಲಿ ಸ್ಥಳಾಂತರ ಮಾಡುವುದರ ಕುರಿತು ಹಾಗೆ ಈ ಸಂಘರ್ಷ ಪೀಡಿತ ದೇಶಗಳ ನಡುವಿನ ಒಂದು ಶಸ್ತ್ರಾಸ್ತ್ರಗಳನ್ನು ನಿರ್ವಹಣೆ ಮಾಡೋದರ ಕುರಿತು ಹಾಗೆ ಈ ಡ್ರೋನ್ಗಳು ಬರುತ್ತಲ್ವಾ, ಸೊ ಅವುಗಳನ್ನು ಇಲ್ಲಿ ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದರ ಕುರಿತು ತರಬೇತಿಯನ್ನು ನೀಡಲಾಗ್ತಾಯಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಅಸಾಲ್ಟ್ ರೈಫಲ್ ಅಂತ ಬರುತ್ತೆ, ಸ್ನಿಪ್ಪರ್, ಪಿಸ್ತೂಲ್ಗಳ ಇವುಗಳನ್ನ ಯಾವ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿ ತರಬೇತಿಯನ್ನು ನೀಡಲಾಗ್ತಾ ಇದೆ. ಸೊ ಕೊನೆಯದಾಗಿ ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಒಂದು ಕ್ವಶನ್ನ ನೋಡೋಣ. ಸೊ ಇನ್ ಇಂಡಿಯಾ
ಲೀಗಲ್ ಸರ್ವಿಸ್ ಅಥಾರಿಟೀಸ್ ಪ್ರೊವೈಡ್ ಫ್ರೀ ಲೀಗಲ್ ಸರ್ವಿಸ್ ಟು ವಿಚ್ ಆಫ್ ದ ಫಾಲೋವಿಂಗ್ ಟೈಪ್ ಆಫ್ ಸಿಟಿಜನ್. ಅಂದರೆ ಭಾರತದಲ್ಲಿ ಈ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಅಂದರೆ ಕಾನೂನು ಸೇವಾ ಪ್ರಾಧಿಕಾರ ಅಂತ ಇದೆ. ಸೊ ಇದು ಕೆಳಗಿನ ಯಾವ ತರಹದ ನಾಗರಿಕರಿಗೆ ತನ್ನ ಒಂದು ಉಚಿತ ಅಂದರೆ ಫ್ರೀ ಲೀಗಲ್ ಸರ್ವಿಸ್ ಅಂದರೆ ಉಚಿತ ಕಾನೂನು ನೆರವನ್ನು ನೀಡುತ್ತೆ, ಕಾನೂನು ಸೇವೆಗಳನ್ನ ನೀಡುತ್ತೆ ಅಂತ ಕೇಳಿದ್ದಾರೆ. ಸೊ ಇವುಗಳಲ್ಲಿ ನಮಗೆ ಕರೆಕ್ಟ್ ಆನ್ಸರ್ನ ಚೂಸ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಇದರಲ್ಲಿ ಸ್ಟೇಟ್ಮೆಂಟನ್ನು ನೋಡ್ತಾ ಹೋಗೋಣ. ಸೊ ಪರ್ಸನ್ಸ್ ವಿತ್ ಆ್ಯನ್ ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 1,00,000 ರೂಪೀಸ್ ಅಂದರೆ ಒಬ್ಬ ವ್ಯಕ್ತಿಯ ಒಂದು ಆದಾಯ ಅಂದರೆ ವಾರ್ಷಿಕ ಆದಾಯ ಅಂದರೆ 1,00,000ಕ್ಕಿಂತ ಕಡಿಮೆ ಇದ್ದರೆ ಸೊ ಅವರಿಗೆ ಇಲ್ಲಿ ಉಚಿತ ಕಾನೂನು ನೆರವನ್ನು ನೀಡಲಾಗತ್ತೆ ಅಂತ. ಹಾಗೆ ಸೆಕೆಂಡ್ ಒನ್, ಟ್ರಾನ್ಸ್ಜೆಂಡರ್ ಅಂದರೆ ತೃತೀಯ ಲಿಂಗಿಗಳು ಏನು ಬರ್ತಾರಲ್ವ ಅವರ ಒಂದು ವಾರ್ಷಿಕ ಆದಾಯ 2,00,000ಕ್ಕಿಂತ ಕಡಿಮೆ ಇದ್ದರೆ ಅವರಿಗೆ ಇಲ್ಲಿ ಫ್ರೀ ಲೀಗಲ್ ಸರ್ವಿಸನ್ನು ನೀಡಲಾಗತ್ತೆ ಅಂತ ಹೇಳಿ. ಹಾಗೆ ಮೆಂಬರ್ ಆಫ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಇತರೆ ಹಿಂದುಳಿದ ವರ್ಗಗಳ ವ್ಯಕ್ತಿಗಳ ಆದಾಯ 3,00,000ಕ್ಕಿಂತ ಕಡಿಮೆ ಇದ್ದಾಗ, ಹಾಗೆ ಎಲ್ಲ ಸೀನಿಯರ್ ಸಿಟಿಜನ್ ಅಂದರೆ ಹಿರಿಯ ನಾಗರಿಕರಿಗೆ ಓಕೆ. ಸೊ ಈ ರೀತಿಯ ಒಂದು ಉಚಿತ ಕಾನೂನು ಸೇವೆಗಳನ್ನು ನೀಡಲಾಗತ್ತೆ ಅಂತ ಹೇಳಿ ಈ ಒಂದು ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇತರ ಉತ್ತರಗಳನ್ನು ನಾಳೆ ಕ್ಲಾಸ್ನಲ್ಲಿ ಚರ್ಚೆಯನ್ನು ಮಾಡೋಣ. ನಮಸ್ಕಾರ.